ಚಿಕ್ಕಬಳ್ಳಾಪುರದಲ್ಲಿರುವಂತಹ ಇಶಾ ಫೌಂಡೇಶನ್ ಸಹ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದೆ. ರಾಜ್ಯೋತ್ಸವದ ಅಂಗವಾಗಿ 112 ಅಡಿ ಎತ್ತರದ ಆದಿಯೋಗಿಯ ಶಿವನ ಪ್ರತಿಮೆಯನ್ನ ಕರ್ನಾಟಕ ನಾಡಧ್ವಜದ ಅರಿಶಿನ ಕುಂಕುಮ ಬಣ್ಣಗಳಿಂದ ಬೆಳಗಲಾಯಿತು. ಉದಯವಾದ ಚೆಲುವ ಕನ್ನಡ ನಾಡನ್ನ ಸ್ಮರಿಸೋಕೆ ಸದ್ಗುರು ಸನ್ನಿಧಿಯಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ತಾಯಿ ಭುವನೇಶ್ವರಿಗೆ ಗೌರವ ಅರ್ಪಿಸಲಾಯಿತು. ಗಮನಿಸ್ತಾ ಹೋಗಬಹುದು, ನಿನ್ನೆಯ ದೃಶ್ಯ ಇದು. ಇಶಾ ಫೌಂಡೇಶನ್ ಅಲ್ಲೂ ಕೂಡ ಒಂದು ಆದಿಯೋಗಿ ಈಶ್ವರನ ಮೂರ್ತಿ ಏನಿದೆ ಅಲ್ಲೂ ಕೂಡ ಅರಿಶಿನ ಕುಂಕುಮದ ಬಣ್ಣ ರಾರಾಜಿಸ್ತಾ ಇತ್ತು, ನಾಡ ಧ್ವಜ ರಾರಾಜಿಸ್ತಾ ಇತ್ತು. ಹಳದಿ ಕೆಂಪು ಬಣ್ಣದಲ್ಲಿ ಆದಿಯೋಗಿಯ ವೈಭವನ ಕಣ್ತುಂಬಿಕೊಳ್ಳೋಕೆ ಸಹಸ್ರಾರು ಜನರು ಅಲ್ಲಿಗೆ ಬಂದಿದ್ರು. ರಾಜ್ಯೋತ್ಸವದ ಶುಭಾಶಯ ಕೋರಿದ್ದಾರೆ ಸದ್ಗುರುಜಿ. ಇದೇ ವೇಳೆ ಇಶಾ ಫೌಂಡೇಶನ್ನ ಸದ್ಗುರು ಕೂಡ ಕರ್ನಾಟಕ ರಾಜ್ಯೋತ್ಸವಕ್ಕೆ ಶುಭ ಹಾರೈಸಿದ್ರು. ಕರ್ನಾಟಕದಲ್ಲಿರುವ ಎಲ್ಲರೂ ಕೂಡ ತಮ್ಮ ರಾಜ್ಯದ ಸಾಧನೆ ಕುರಿತು ಹೆಮ್ಮೆ ಪಡಬೇಕು ಅಂತ ಸದ್ಗುರು ಹೇಳಿದ್ರು. ರಾಜ್ಯ ರೂಪದಲ್ಲಿ ನಮಸ್ಕಾರ. ಕರ್ನಾಟಕವು ರಾಜ್ಯ ರೂಪದಲ್ಲಿ ಅಸ್ತಿತ್ವಕ್ಕೆ ಬಂದು 70ನೇ ವರ್ಷವನ್ನು ಪ್ರವೇಶಿಸುತ್ತಿರುವ ಈ ವಿಶೇಷ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲಾ ಕನ್ನಡಿಗರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ರಾಜ್ಯದ ಸ್ಥಾಪನೆಯನ್ನು ಆಚರಿಸುವುದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ರೂಪಿಸಲು ತಮ್ಮ ಜೀವನವನ್ನು ಅರ್ಪಿಸಿದ ಅನೇಕ ಅದ್ಭುತ ಮಹನೀಯರ ಅಸಾಮಾನ್ಯ ಪರಂಪರೆಯನ್ನು ಸ್ಮರಿಸುವ ಅದ್ಭುತ ಅವಕಾಶವಿದು. ಎಲ್ಲಕ್ಕಿಂತ ಮುಖ್ಯವಾಗಿ ವಿಶೇಷವಾಗಿ ಕಳೆದ 2 ದಶಕಗಳಲ್ಲಿ ಕರ್ನಾಟಕದಲ್ಲಿ ಸಾಧ್ಯವಾದ ಪ್ರಗತಿಯನ್ನು ನೋಡುವುದು ನನಗೆ ಅಪಾರ ಆನಂದ ಮತ್ತು ಹೆಮ್ಮೆ ತರುತ್ತದೆ. ಕಲೆ, ಸಂಸ್ಕೃತಿ, ವ್ಯವಹಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕ್ರೀಡೆ ಮತ್ತು ಮನೋರಂಜನೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರವಾಗಲಿ, ಇವೆಲ್ಲದರಲ್ಲಿಯೂ ಕರ್ನಾಟಕದ ಜನರು ಭಾರತಕ್ಕಷ್ಟೇ ಅಲ್ಲ, ಜಗತ್ತಿಗೆ ದಾರಿದೀಪವಾಗಿದ್ದಾರೆ. ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರು ತಮ್ಮ ಸಾಧನೆಗಳು ಮತ್ತು ಕೊಡುಗೆಗಳ ಬಗ್ಗೆ ಹೆಮ್ಮೆ ಪಡಬೇಕು. ನೀವು ಕರ್ನಾಟಕದಲ್ಲಿರಲಿ ಅಥವಾ ಜಗತ್ತಿನ ಯಾವುದೇ ಭಾಗದಲ್ಲಿರಲಿ, ಎಲ್ಲ ಕನ್ನಡಿಗರು ಉನ್ನತಿಯನ್ನು ಹೊಂದಿ ಬೆಳಗಲಿ ಮತ್ತು ಜಗತ್ತಿಗೆ ಪ್ರೇರಣೆಯಾಗಲಿ ಎನ್ನುವುದು ನನ್ನ ಆಶಯ ಮತ್ತು ಆಶೀರ್ವಾದ. ಎಲ್ಲರಿಗೂ ನನ್ನ ನಮಸ್ಕಾರಗಳು.